2024-25ರಲ್ಲಿ 2024-25ರಲ್ಲಿ ನಾವು 56,000 ಕೋಟಿ 23-24-23 ಆಮೇಲೆ 24-25ರಲ್ಲಿ 83,000 ಕೋಟಿಗೆ ತಗೊಂಡಂತ ಸಾಲವನ್ನ ಬಡ್ಡಿ ಕಟ್ಟಿಗೆ ತೋಡ್ತಾ ಇದ್ದೀರಾ. ಸಾಲ ನೀವೆಷ್ಟು ಬಡ್ಡಿ ಕಟ್ತೀರಿ ಗೊತ್ತಾಗಿಲ್ಲ ಅಶ್ವಥ್ ನಾರಾಯಣ. ಏನೇ ಜೋರಾಗಿ ಮಾತಾಡ್ಬೇಕು ನಾನೇನಾದ್ರೂ ಬಗ್ಗದಿಲ್ಲ. ಕೇಳಪ್ಪ ಇಲ್ಲಿ ನೀನು ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ. ಇವೆಲ್ಲ ಏನ್ ನಡೆಯಲ್ಲ, ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ. ನೀವು ನೋಡ್ರಪ್ಪ ಎಕ್ಸೈಟ್ ಆಗ್ಬೇಕನ್ನೋದು ಅಗತ್ಯ ಇಲ್ಲ. ನೀವ್ ಹೇಳ್ರಿಪ್ಪ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ದೀವಿ ಈಗ ನಾವು ಮಾತಾಡ್ತಿರೋದು ಕೇಂದ್ರ ಸರ್ಕಾರದ ಬಜೆಟ್ ರಾಜ್ಯ ಬಜೆಟ್ ಒಂದೇ, ಅದು ಪೂರಕವಾಗಿರ್ತಕ್ಕಂಥದ್ದು. ಇದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ, ಒಕ್ಕೂಟದಲ್ಲಿ ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. ನಾವು ಬರ್ತಕ್ಕಂಥದ್ದು ಕೇವಲ ಒಂದು 51,000 ಕೋಟಿ ಬರ್ತಕ್ಕಂಥದ್ದು ವಾಪಸ್. ಇದು ಒಕ್ಕೂಟ, ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಕಂಟ್ರಿ. ನೀವೆಲ್ಲ ಕುತ್ಕೊಳ್ರಿ, ಬಾಯಿ ಬಂದಾಗ ಏನೋ ಮಾತಾಡೋದು. ನಿಮ್ ಬಜೆಟ್ ಮೇಲೆ ನಿಮಗೆ ಬಜೆಟ್ ಮೇಲೆ ಇಷ್ಟ ಅಧ್ಯಕ್ಷರೇ, ನಾನು ಶಾಸಕರ ಸಚಿವರ ಸರ್ ಅಲ್ಲ ಅವ್ರಿ ಒಂದೇ ನಿಮಿಷ ಅಲ್ಲ ಸರ್, ಸಂಘ ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ಅಲ್ಲ ಸರ್, ಮಂತ್ರಿಗಳು ಮಾತಾಡಕ್ಕೆ ಮಾತಾಡ್ತಾರೆ. ಅಶೋಕ್ ಒಂದೇ ನಿಮಿಷ ಕುಂದ್ರಿ, ಅಶೋಕ್ ನೀವು ಹೇಳ್ರಿ. ಅಶೋಕ್ ಒಂದ್ ನಿಮಿಷ, ಅವ್ರೇನೋ ಕ್ಲಾರಿಫಿಕೇಶನ್ ಕೊಡ್ತಾರೆ.